ಇವಾಗ ಈ ಒಂದು ಸಾಲಿಗ್ರಾಮದಲ್ಲಿ ಇರ್ತಕ್ಕಂತಹ ದತ್ತಾತ್ರೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷವಾಗಿ ಯಾವೆಲ್ಲ ಪೂಜೆಗಳು ಹೋಮ ಹವನಗಳು ನಡೆಯುತ್ತೆ? ವಿಶೇಷವಾಗಿ ಅಂದರೆ ಅಮಾವಾಸ್ಯೆ ಮತ್ತು ಪೌರ್ಣಮಿಲಿ ನವಗ್ರಹ ಸಮೇತ ಅನಗ ದತ್ತಾತ್ರೇಯ ಸ್ವಾಮಿಯವರಿಗೆ ಮತ್ತು ಯೋಗಿನಿ ದೇವತೆಯರಿಗೆ ಇಲ್ಲಿ ಹೋಮ ಹವನ ಆಗುತ್ತೆ. ಯಾಕಾಗುತ್ತೆ ಅಂತಂದರೆ ಈ ಗ್ರಹ ದೋಷಗಳು ಪಿತೃದೋಷಗಳಿಗೆಲ್ಲ ದತ್ತಾತ್ರೇಯರು ನಿವಾರಣೆ ಮಾಡ್ತಾರೆ. ಅನಗ ಮಹಾಲಕ್ಷ್ಮಿಯು ಲಕ್ಷ್ಮಿ ವಿಚಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ, ಋಣಬಾಧ ಹರಿಸುವಂಥ ಕಾರ್ಯಗಳಲ್ಲೆಲ್ಲ ಶೀಘ್ರ ಕಾರ್ಯಸಿದ್ಧಿಗೆಲ್ಲ ಅನಗಾದೇವಿಯವರು ಮಹಾಲಕ್ಷ್ಮಿಯಾಗಿ ಅನುಗ್ರಹ ಮಾಡ್ತಾರೆ. ಮತ್ತು ಇನ್ನು ನವಗ್ರಹಗಳ ಮಹಿಮೆಯನ್ನು ಹೇಳುವಂಥದ್ದೇ ಇಲ್ಲ. ಆ ನವಗ್ರಹಗಳ ದೋಷಗಳು ಇದ್ರೂ ನಿವಾರಣೆ ಆಗಲಿ, ಸರ್ಪದೋಷಾದಿಗಳು ಇದ್ದರೆ ನಿವಾರಣೆ ಆಗಲಿ ಅಂತ ಹೇಳಿ ಒಂದು ಶಾಂತಿ ಪೂಜೆ, ವಾಮಾಚಾರ, ದೃಷ್ಟಿದೋಷ, ಯೋಗಿನಿ ದೇವತೆಯರು ಈ ವಾಮಾಚಾರ ದೃಷ್ಟಿದೋಷಾದಿಗಳನ್ನೆಲ್ಲ ನಿವಾರಣೆ ಮಾಡ್ತಾರೆ. ಹಾಗಾಗಿ ಸಾಮೂಹಿಕವಾಗಿ ಎಲ್ರಿಗೂ ಅನುಕೂಲ ಆಗುವಂತೆ ಎಲ್ಲರೂ ಒಂದೊಂದು ದಿನ ಒಂದೊಂದು ಪೂಜೆ ಮಾಡಿಸೋ ಅಂದರೆ ಎಲ್ರಿಗೂ ಸೌಲಭ್ಯ ಇರಲ್ಲ, ಅನಾನುಕೂಲತೆ ಇರ್ತದೆ. ದೇವರು ಅಂದರೆ ವ್ಯವಹಾರ ಆಗಬಾರ್ದು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಎಲ್ರಿಗೂ ಉಚಿತವಾಗುವಂಥ ಮಾರ್ಗದಲ್ಲಿ ಏನೋ ಎಲ್ಲರೂ ಸಾಮೂಹಿಕವಾಗಿ ನಡೆಸುವಂಥದ್ದಕ್ಕೆ ಒಂದು ಇದು ಮಾಡಿ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಇಲ್ಲಿ ಪೂಜೆ ನಡೀತದೆ.